ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ನಮ್ಮ ಹೊಸ ಲುಕ್ಕು. ನಾವು ಮೊಬೈಲ್ ನೋಡಿ ಆಮೇಲೆ ಲ್ಯಾಪ್ಟಾಪ್ನ ಜಾಸ್ತಿ ನೋಡಿ ಸೋಡಾ ಬುಡ್ಡಿ ಆಗಿಬಿಟ್ಟಿದ್ದೀವಿ. ಆ್ಯಂಡ್ ಇದು ಬಂದುಬಿಟ್ಟು ನಾನು ಆನ್ಲೈನಲ್ಲಿ ಇದನ್ನು ಆರ್ಡ್ರ್ ಮಾಡಿ ತರಿಸಿರೋದು ಇದೆರಡೂ. ಯಾಕಂತ ಅಂದರೆ ನಮ್ಮ ಮನೆ ಮುಂದೆನೇ ಒಂದು ಬೇವಿನ ಮರ ಇದೆ. ಅಲ್ಲಿ ಆಲ್ಮೋಸ್ಟ್ ಒಂದು ಯಾವ್ದಾದ್ರು ಪಕ್ಷಿಗಳು ಮತ್ತು ಅಳಿಲು ಡೈಲಿ ಬರ್ತಾನೆ ಇರುತ್ತೆ. ಅದಕ್ಕೆ ನಾವೇನು ಮಾಡ್ತಿದ್ವಿ ಅಂತ ಅಂದರೆ ಮನೆ ಮೇಲೆ ಒಂದು ಚಿಕ್ಕ ಪ್ಲೇಟಲ್ಲಿ ಇಡ್ತಾ ಇದ್ವಿ ಫುಡ್ನ. ಸೊ ಇವಾಗ ಬಿಸಿಲಿರೋದ್ರಿಂದ ಒಂದಷ್ಟು ಫುಲ್ಲು ಡ್ರೈ ಆಗಿಬಿಟ್ಟು ಗಟ್ಟಿಯಾಗಿಬಿಟ್ಟಿರುತ್ತೆ ಏನಿಟ್ರು. ಅದಕ್ಕೆ ಈ ಥರ ಪ್ಯಾಕ್ ಆಫ್ ಟೂದು ಈ ಥರದ್ದು ಬೌಲ್ ತರಿಸಿದ್ದೀವಿ. ಒಂದರಲ್ಲಿ ನೀರು, ಇನ್ನೊಂದರಲ್ಲಿ ಫುಡ್ ಹಾಕಿಡೋಣ ಅಂತ. ಸೊ ಅಲ್ಲಿ ತೋರಿಸ್ತೀನಿ ಬನ್ನಿ, ಎಲ್ಲಿ ಹೇಗಿಡೋದು ಅಂತ ಗೊತ್ತಿಲ್ಲ. ಸೊ ನೋಡಬೇಕು ಅಲ್ಲೋಗಿ ಮರದಲ್ಲಿ ಹೇಗೆ ಸಿಕ್ಸೋದು ಅಂತ, ಯಾಕಂದರೆ ಗಟ್ಟಿಯಾಗಿರಬೇಕಲ್ವ. ಸೊ ಅಲ್ಲಾಡ್ತಾ ಇದ್ದರೆ ಮತ್ತು ಅವಕ್ಕೂ ಭಯ ಆಗುತ್ತೆ ಅಂತ ತೋರಿಸ್ತೀನಿ ಇವಾಗ ಎಲ್ಲಿ ಹೆಂಗಿಡೋದು ಅಂತ. ಸೊ ಫುಡ್ಡನ್ನು ಹಾಕಿ ನೆಕ್ಸ್ಟ್ ಎಲ್ಲ ಅಪ್ಡೇಟ್ ಮಾಡ್ತೀನಿ, ಯಾವ ಹಕ್ಕಿ ಬಂತು ಇಲ್ಲ ಅಳಿಲ್ ಬಂದು ತಿನ್ಕೊಂಡು ಹೋಯ್ತಾ ಅಂತ ನೋಡೋಣ ಬನ್ನಿ. ನೋಡ್ರಿ, ಇವರಿಗೂ ಅಷ್ಟೇ ಗೈಸ್ ಈ ಥರ ಬಾಡಿ ಬಿಲ್ಡರ್ಸ್ ಹಾಕಿದ್ದೀವಿ. ಯಾಕಂತಂದರೆ ಮನೆ ಒಳಗಡೆನೇ ಇದ್ದರೆ ಅವ್ರಿಗೂ ಶೆಕೆ ಆಗುತ್ತೆ, ಮತ್ತು ತುಂಬ ಹೊತ್ತು ಕೇಜಲ್ಲಿ ಹಾಕಿಟ್ರೂ ಶೆಕೆ ಆಗಿಬಿಡುತ್ತೆ ಅಂತ ಇವ್ರಿಗೆ ಈ ಥರ ತರಿಸಿದ್ದೀವಿ. ಇದು ಫಸ್ಟ್ ಟೈಮು. ಅವನಂತೂ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ ತಣ್ಣಗೆ. ಇವಳಿಲ್ಲಿ ಆಚೆ ಓಡಾಡ್ಕೊಂಡು ಕೂತೋಳೆ. ಕಟ್ಟಬಾರ್ದು ಅಂತ ಹಂಗೆ ಬಿಟ್ಟರೆ ಬಿಲ್ಡಿಂಗಿಂದ ಬಿಲ್ಡಿಂಗ್ ಆರೋಗ್ತಾರೆ, ಕೈಗೆ ಸಿಗಲ್ಲ. ಅವನ ಪರವಾಗಿಲ್ಲ, ಇವಳು ಆರೋಗ್ತಾಳೆ. ಇವ್ನು ನೋಡಿ ಗೈಸ್, ಇಲ್ಲಿ ಮೊದಲು ಇಲ್ಲಿ ಚಪ್ಪಲಿ ಬಾಕ್ಸ್ ಇತ್ತು, ಮನೆ ಒಳಗಡೆ ಚಪ್ಪಲಿ ಎಲ್ಲ ಇಡಬಾರ್ದು ಅಂತ ನಾವು ತೆಗೆದಿದ್ವಿ. ಸೊ ಇವನು ಇಲ್ಲೇ ಕೂತ್ಕೊಳ್ಳೋ ಜಾಗ ನೋಡಿ, ಇಲ್ಲಿ ಬಂದು ತಣ್ಣಗೆ ಮಲಗಿದ್ದಾನೆ. ಸೊ ಇವನಿಗೂ ಬೆಲ್ಟ್ ಹಾಕ್ಬಿಟ್ಟಿದ್ದೀವಿ. ಸೊ ಇದು ಫಸ್ಟ್ ಡೇ ಇವ್ರದ್ದು ಬೆಲ್ಟ್ ಹಾಕಿರೋದು. ಹೆಂಗಾಗ್ತು ಏನು ಮಾಡ್ತಾರೋ ಅಂತ ಅಂದ್ಕೊಂಡಿದ್ವಿ. ಪರವಾಗಿಲ್ಲ, ಆರಾಮಾಗಿಯೇ ಇದ್ದಾರೆ ಇವರಿಬ್ರು. ಆ್ಯಂಡ್ ನೋಡಿ ಗೈಸ್, ಇವಳು ಇವಾಗ ಇಲ್ಲಿ ಬಂದು ಕೂತಿದ್ದಾಳೆ. ಸೊ ಇವರಿಬ್ಬರು ಮೊದಲು ಒಂದು ಗೈಸ್ ಒಂದು ಬ್ಲ್ಯಾಕ್ ಕಲರ್ ಬೆಕ್ಕಿತ್ತು, ಬಟ್ ಅದು ಸ್ವಲ್ಪ ದಿನದಿಂದ ಹುಷಾರಿಲ್ದಿರ ಅದು ಸತ್ತೋಯ್ತು. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕ ಯಾವುದಾದ್ರೂ ಬ್ಲ್ಯಾಕ್ ಕಲರ್ ಬೆಕ್ಕಿದ್ರೆ ಇಂಡಿಯನ್ ಬ್ರೀಡ್ ಆದರೂ ಓಕೆ, ಇಲ್ಲ ಈ ಥರ ಪರ್ಷಿಯನ್ನು ಆ ಥರ ಆದರೂ ಓಕೆ ಗೈಸ್. ಆ ಥರ ಇದ್ದರೆ ಪ್ಲೀಸ್ ನನಗೆ DM ಮಾಡಿ. ಯಾಕಂದರೆ ನಾನು ತುಂಬ ಸರ್ಚ್ ಮಾಡ್ತಾಯಿದ್ದೀನಿ ಬ್ಲ್ಯಾಕ್ ಕಲರ್ ಬೇಕು ಅಂತ, ಬಟ್ ನನಗೆಲ್ಲೂ ಸಿಗ್ತಾಯಿಲ್ಲ. ಆ್ಯಂಡ್ ಈವನ್ ನನಗೆ ಫೀಮೇಲ್ ಬೇಕು ಗೈಸ್. ಯಾಕಂತ ಅಂದರೆ ಮೇಲ್ ತೊಗೊಬಂದುಬಿಟ್ರೆ ಅವರು ತುಂಬ ಜಗಳ ಆಡ್ತಾರೆ ದೊಡ್ಡಕ್ಕಾದ್ಮೇಲೆ. ಸೊ ಅದನ್ನು ನನಗೆ ನೋಡೋಕ್ಕಾಗಲ್ಲ. ಆ್ಯಂಡ್ ಬ್ಲ್ಯಾಕ್ ಕಲರ್ ಒಂದು ಅವನೊಬ್ಬ ಇಲ್ಲದೆ ನನಗೆ ಇನ್ಕಂಪ್ಲೀಟ್ ಅನಿಸ್ತಾ ಇದೆ ಮನೆ. ಸೊ ಅದಕ್ಕೋಸ್ಕರ ಒಂದು ಬ್ಲ್ಯಾಕ್ ಕಲರ್ ಬೇಕು. ನೋಡಿರಿ ಹೆಂಗೆ ಕಿತ್ಕೊಂಡ್ರು, ನೋಡಿದ್ರೆ ಹೆಂಗಿದೆ ನೋಡಿರಿ. ಆಗಲೇ ಕರ್ಚ್ಕೊಂಡು ಬಾಡಿ ಬೆಲ್ಟ್ನೇ ಓಪನ್ ಮಾಡ್ಕೊಂಡ್ಲು, ನೋಡಿದ್ರಾ. ಅದಕ್ಕೆ ಬ್ಲ್ಯಾಕ್ ಕಲರ್ ಪರ್ಷಿಯನ್ ಆದರೂ ಓಕೆ, ಇಂಡಿಯನ್ ಬ್ರೀಡ್ ಆದರೂ ಓಕೆ, ಫುಲ್ ಬ್ಲ್ಯಾಕ್ ಕಲರ್. ನಿಮ್ಮ ಮನೇಲಿ ಏನಾದರೂ ಬೆಕ್ಕಿನ ಮರಿ ಇದ್ದರೆ ಪ್ಲೀಸ್ DM ಮಾಡಿ ಗಾಯ್ಸ್. ಗಟ್ಟಿ ಇಲ್ಲ ಅನ್ಸುತ್ತೆ. ಪಕ್ಕನೇ ಬೇಡ ಎರಡು. ಸಾಕಷ್ಟೇ. ಇಷ್ಟೆಲ್ಲ ಆಡ್ತಿದ್ರೆ ಅದು ಓಕೆ ನೋಡು. ಕೊಯ್ಲು ಹಾಕ್ತೀನಿ. ಹಿಂಗಿದ್ರೆ ಬೇಕಾ ನಾನು ಕ್ರಾಸ್ ಆಗ ಒಂದು ಸ್ವಲ್ಪ ಸಾಕಾ. ಅವು ಇಲ್ಲೇ ಓಡಾಡ್ಕೊಂಡಿರ್ತಾವಲ್ಲ. ನೋಡೋಣ, ಇಲ್ಲ ನೋಡೋಣ. ಬೈ ಚಾನ್ಸ್ ಇಲ್ಲಿ ಬಂದಿಲ್ಲ ಅಂದರೆ ನೆಕ್ಸ್ಟು ಪ್ಲೇಸ್ ಚೇಂಜ್ ಮಾಡೋಣ. ಪ್ಲೇಸ್ ಚೇಂಜ್ ಮಾಡಿ ನೋಡೋಣ. ಏನಂತೀಯ? ತುಂಬ ಮೇಲೆ ಹಾಕಿದ್ರೆ ನಮಗೆ ಡೈಲಿ ಊಟ ಮತ್ತು ನೀರು ಹಾಕೋಕ್ಕಾಗಲ್ಲ. ಹೌದು, ಸಾಕಪ್ಪ. ಇದಕ್ಕೆ ನೀರಿಗೆ ಹಾಕ್ಬೋದು ನೋಡೋಣ. ಆ್ಯಪಲ್ಲಿ ಕಟ್ ಮಾಡಿ ನೋಡಿ. ಪ್ಲಸ್ ನಾನು ಆ್ಯಪಲ್ಲು ಮತ್ತು ಪಪ್ಪಾಯ ಎಲ್ಲ ಕಟ್ ಮಾಡಿರ್ತೀನಿ.
ಸೊ ಡೈಲಿನೂ ಆಲ್ಮೋಸ್ಟ್ ಇದನ್ನೇ ಹಾಕೋದು. ಆದರೆ ಮನೆ ಮೇಲೆ ಇರ್ತೀವಲ್ವ, ಇವಾಗ ಫುಲ್ ಬಿಸಿಲು ಬಂದುಬಿಟ್ಟು ಅದು ಆಲ್ಮೋಸ್ಟ್ ಒಂದ್ಸತಿ ಮಧ್ಯಾಹ್ನ ಬಂದು ತಿನ್ನುತ್ತೆ ಅಳಿಲು. ಅಷ್ಟರಲ್ಲಿ ಫುಲ್ ಗಟ್ಟಿಯಾಗ್ಬಿಟ್ಟಿರುತ್ತೆ ಪಾಪ, ಅದು ಕಚ್ಚಿ ತಿನ್ನೋಕ್ಕೇ ಆಗಲ್ಲ. ಸೊ ಇವಾಗ ಮರ ಇದ್ದೇ ಅದರಲ್ಲಿ ನೆರಳಿರುತ್ತಲ್ವ, ಸೊ ಅಷ್ಟೊಂದು ಗಟ್ಟಿ ಆಗಲ್ಲ, ಚೆನ್ನಾಗಿರುತ್ತೆ ಅಂತ ನೋಡೋಣ. ಟ್ರೈ ಮಾಡ್ತಾ ಇದ್ದೀನಿ ಹೆಂಗೆ ಅಂತ. ವರ್ಕ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕ್ಯಾರೆಟು ಅಷ್ಟೇ ಸ್ವಲ್ಪ ಊನಿಗೆ ಕೊಡಬೇಕು ಗೈಸ್. ಇಲ್ಲ ಅವನು ಮನೇಲೆಲ್ಲ ಇದೆ, ಒಬ್ರಿಗೆ ಅಂತ ಒಬ್ಬರು ಲೈನಲ್ಲಿ ಬಂದು ನಿಂತ್ಕೋತಾರೆ. ಇದು ನಮ್ಮ ಮನೆಯಲ್ಲಿ ಆಮೆಗೆ ಇಡ್ತಾ ಇದ್ದೀನಿ. ಆಮೇಲೆ ಇನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಬೇಕೇನೋ ನೋಡೋಣ. ಅಂದರೆ ಅವ್ರಿಗೆ ಕೈ ಕಚ್ಚುತ್ತಲ್ಲ ಅದು. ಕಚ್ಚುತ್ತೆ. ಇದಕ್ಕೆ ಹೆಂಗಾಗೋ ಇದು ತಿನ್ನುತ್ತಾ? ನೋಡಿ ಗೈಸ್, ಆ್ಯಪಲ್ಲು ಕ್ಯಾರೆಟು ಇಷ್ಟು ಇಡ್ತಾ ಇದ್ದೀನಿ. ನೋಡೋಣ ಹೆಂಗೆ ತಿನ್ನುತ್ತೆ ಅಂತ. ಬೈ ಚಾನ್ಸ್ ತಿಂದಿಲ್ಲ ಅಂದರೆ ಬೇರೆ ಎಲ್ಲರೂ ಪ್ಲೇಸ್ ಮಾಡಬೇಕು. ಬಟ್ ಆದರೆ ಇವಾಗ ಹೊಸ್ದಾಗಿ ಇಡ್ತಾ ಇರೋದಲ್ವಾ, ಅದಕ್ಕೂ ಸ್ವಲ್ಪ ಗೊತ್ತಾಗಬೇಕು ಇಲ್ಲಿ ಇಡ್ತಾ ಇದ್ದಾರೆ ಅಂತ. ಗೊತ್ತಾಗುತ್ತೆ, ನೋಡೋಣ ಬನ್ನಿ. ನೋಡಿರಿ ಗೈಸ್, ಇವನು ಒಬ್ಬ ಕ್ಯಾರೆಟ್ ಲವರ್ ಗೈಸ್. ಇವನು ಎಲ್ಲ ಲವರು, ಇವನು ಕ್ಯಾರೆಟ್ ಲವರು. ನಿಮಗೆ ಅದೇನೋ ಗೊತ್ತಿಲ್ಲ, ಆರೆಂಜ್ ಕಲರಲ್ಲಿ ಕಾಣಿಸ್ತು ಅಂದರೆ ಒಳ್ಳೆ ಮೆಂಟ್ಲು ಥರ ಆಡ್ತಾನೆ. ಕೊಟ್ಟಲ್ಲಿ ಬೇಕು. ಇವನು ಎಲ್ಲ ಲವರ್, ಇವನು ಏನು ಕೊಟ್ಟರು ತಿಂತಾನೆ. ಬಟ್ ಆ್ಯಪಲ್ ಬೇಕು ಅವನಿಗೆ. ಇವಳೊಬ್ಳು ಬಂದು ಇವಳು ಮನಸ್ಸು ಬಂದು ಗಿರಾಕಿ ಗೈಸ್, ಇವಳು ಹೇಳೋಕ್ಕಾಗಲ್ಲ. ತಿಂದರೂ ತಿಂತಾಳೆ, ಇಲ್ಲಾಂದ್ರೆ ಇಲ್ಲ. ಅವನಂತೂ ತಿನ್ನಲ್ಲ, ಅವನಂತೂ ಏನು ತಿನ್ನಲ್ಲ. ನೋಡಿ ಬಾಯ್ ಕಡೆ. ಅಷ್ಟೇ, ಇದಾಗಿ ಅಲ್ಲಿಡ್ತೀನಿ ಅಳಿಲಿಗೆ. ಏನು ಬೆಳಗ್ಗೆಯಿಂದ ನಿಮಗೆ ಆಗ್ತಾ ಇರೋದಾ? ಬಾಯ್ಕ್ ಬನ್ನಿ. ಎಟಕ್ಸುತ್ತಲ್ಲ ಸಾಕ, ಕಾಣಿಸೋದೇನು ಬೇಡ. ಮೆತ್ತಿಗೆ ಮೆತ್ತಿಗೆ ಮರ ಟಚ್ ಆಗುತ್ತೆ. ಹಾಕು ನೋಡೋಣ, ಫುಲ್ ಹಾಕು. ಇನ್ನು ಹಾಕ್ಲಿ, ಇನ್ನು ಹಾಕು. ಸಾಕಾ? ಇಟ್ಕೊಂಡು ನೋಡ್ತೀನಿ ಎಷ್ಟಿದೆ ಅಂತ. ಹಾಂ, ಸಾಕ್ಬಿಡು. ಈ ಕಡೆ ಏನು ಚಲುತ್ತೆ. ಏನು ಕಾಣಿಸ್ತೇನೋ ಗೊತ್ತಿಲ್ಲ, ಅಷ್ಟೇ. ತಟ್ಟೆ ಏನೋ ಟ್ರೈ ಮಾಡಿದ್ವಿ, ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ, ನೋಡೋಣ. ಟ್ರೈ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ನೋಡಿ ಡೈರ್ ನಾಟಕನ ಬೇರೆ ಟೈಮಲ್ಲಿ ಮಾಡ್ತಾರೆ ನೋಡಿ. ಅವಕ್ಕೆ ಗ್ರೀನ್ ಕಲರ್ ಕೊತ್ತಂಬರಿ ಕಾಣಿಸಿದ್ರೆ ಹಂಗಲ್ಲ ತಡಿ, ಹಿಂಗೆ ಕೊಡು. ಇಟ್ಟಿದ್ದೀನಿ, ತಿನ್ಕೊಳ ನೀನು. ಇವಕ್ಕೆ ಗ್ರೀನ್ ಕಲರ್ ಕಾಣಿಸಿದ್ರೆ ಮಾತ್ರ ತಿಂತವೆ ಅಂತ ಹೇಳ್ತಾರಪ್ಪ. ಕೊತ್ತಂಬರಿ ಹಾಕ್ಬೇಕಾ? ಐತೆ ಕೊತ್ತಂಬರಿ ತಿಂತಾರ. ಸರಿ ಕೊಟ್ಟುವಲ್ಲ ತಿಂದ್ರೆ ಸೊಪ್ಪು ಕಚ್ಚಿ ಉದ್ದಿ ಇರ್ತೀವಿ. ಇದು ಬರೀ ನನ್ನ ಬೆರಳು ತಿನ್ನುತ್ತೆ. ಹಾಂ ಹೌದು. ಈ ಕ್ಯಾರೆಟ್ ಈ ರೇಟೆಲ್ಲ ತಿನ್ನಲ್ಲ. ಎಷ್ಟಪ್ಪ ಪೀಸ್ ನೋಡೋದು ಕಡಿಯುತ್ತಪ್ಪಿ ಗೊತ್ತು. ಪಪ್ಪಾಯ ನೀರು ಬೇಕು. ಹಾಂ ಇವು ಓಕೆ, ನೀರೇನು ಜಾಸ್ತಿ ಬೇಡ, ಚೂರು ಬೇಕಷ್ಟೇ. ಬಟ್ ಇವಾಗ ಸದ್ಯ ತಿನ್ಲಿಕ್ಕೆ ಮೊದಲು. ಬ್ರ್ಯಾಂಡಿ ಕಸರದು ನಾಡು ಮೇಲೆತ್ತಿ ಕೆಳಗಿದ್ದು ಯಾವ ಥರ ನನಗೆ ಬರುತ್ತೆ. ಸುಸ್ತಾಗ್ಬಿಟ್ಟು ಯಾಕೆ ಕೆಲಸ ಬೇಕು ನಿಮಗೆ? ಶಿಸ್ತಾಗಿ ಒಂದು ಕಡೆ ಕೂತ್ಕೊಂಡೆ. ಅಷ್ಟು ದೊಡ್ಡ ತಿಂಡ್ರೋ ಇವತ್ತು ಯಾಕೋ ತಿಂತಾ ಇಲ್ಲ. ಒಂಚೂರು ದೂರ ಹಿಡ್ಕೋ, ಅದೇ ಬರ್ತಾನೆ ನೋಡಿ. ಇದೇ ಮೆಂಟ್ಲು ನೋಡಿ ಹೆಂಗಾಯ್ತು.
ತಗೊಳ್ಳಿ. ಇವಳೆ ಬುಕ್ ಬುಕ್ ಬಾಯಿನ ಮುಟ್ಕೊತೀನಿ. ನೋಡ್ದ ಸೌಂಡು ಅದೈತೆ ನೋಡ್ದ ಅವ್ನು ಬರ್ತಾನೆ ನೋಡು. ನಾನು ಅವಾಗಿಂದ ಹಂಗೆ ಮಾಡ್ತಾ ಇರೋದು. ಇಲ್ಲ ಅವ್ರು ಗೂಡಲ್ಲಿದ್ರೆ ಮಾತ್ರ ನಾ ತಿನ್ನೋದು. ಹೊಸ ಜಾಗ ಅಂತ ತಿಳ್ಕೊಂಡಲ್ಲ. ನೋಡ್ರಿ ಇವಾಗ ಯಾವ ಆಮೆ ತಿಂತವೋ ಇಲ್ವೋ, ಯಾವ ಹಸುಗಳು ತಿಂತವೋ ಇಲ್ಲ ನೋಡ್ರಿ. ನಮ್ಮ ಮನೆ ಆಮೆ ಅಂತಿದ್ದೆ ಕೊತ್ತಂಬರಿ. ಸರ್ ಹೇಗಿದೆ ಟೇಸ್ಟು? ಸರಿಯೋ ಸ್ವಲ್ಪ ತಿನ್ಕೊಂತೀನಿ ಆಮೇಲೆ ಟೇಸ್ಟ್. ಆ್ಯಪಲ್ಲು, ಪಪಾಯ. ಅವಳಿಗೆ ಕೊಡೆ, ಅವಳಿಗೊಂದು ಕ್ಯಾರೆಟು. ಇಲ್ಲಿ ಬಣ್ಣಮ್ಮ ಪಪ್ಪಾಯ ತಿಂತೀವ್ರಂಡಿ. ಪಪಾಯ ಬೇಡ. ಆ್ಯಪಲ್ಲು ಈಸ್ಕೊ ನೀನು ತಿಂತೆ ಈಸ್ಕೊ. ನಾಚಿಕೆ ಕೊಡ್ರಿ ಪಪ್ಪಾಯ. ತೋಸಲ ಆ್ಯಪಲ್ಲು ಕೊಡ್ರಿ ಪಪ್ಪಾಯ. ನೋಡ್ರಿ ಕೊತ್ತಂಬರಿ ಸೊಪ್ಪು. ಅಯ್ಯಪ್ಪ ಮನೆ ಹಸಿ ಯಾಕೋ ಬೇಡವೇನೋ. ಒಳ್ಳೇದಿದೆ ಆರೋಗ್ಯಕ್ಕೆ. ತಿನ್ನು ಕೊತ್ತಂಬರಿ ಸೊಪ್ಪು. ಎಲ್ಲ ತಿಂದಾಯ್ತು.